ಪ್ರಹ್ಲಾದ್ ಜೋಶಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ. ತಾವೆಲ್ಲರೂ ನೋಡ್ತಾ ಇದ್ದೀರಿ, ಪೂಜ್ಯರ ಸಾನ್ನಿಧ್ಯದೊಳಗ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಾರ. ಮಾನ್ಯ ಸಚಿವರಾದ ಶ್ರೀ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲದವರ ಅಭಿನಂದನಾ ಸಮಾರಂಭಕ್ಕೆ ತಾವೆಲ್ಲರೂ ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸ್ತೀವಿ ಅಂತನ ಸಂಯಮ ಕೂಡ ಇಲ್ಲಿ ಮುಖ್ಯ. ತಾವೆಲ್ಲರೂ ಕೂಡ ಅಲ್ಲೇ ನಿಲ್ಲಲಾರ್ದ ಆಸನಗಳೊಳಗ ಕುತ್ಕೋಬೇಕು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನ ಆರಂಭ ಮಾಡ್ತೀವಿ. ಇವ ನಮ್ಮವನೆಂದೆಣಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಶ್ರೀ ಗುರು ಬಸವಲಿಂಗ. ನಾಡಿನ ಸಾಂಸ್ಕೃತಿಕ ರಾಜಧಾನಿ ಧಾರವಾಡದಲ್ಲಿಂದು ಗೋಧೂಳಿ ಸುಸಮಯದಲ್ಲಿ ವೈಶಿಷ್ಟ್ಯಪೂರ್ಣ ಸಂಭ್ರಮ. ಸರಳ ಸಜ್ಜನಿಕೆ, ಮಾದರಿಯ ರಾಜಕಾರಣಿಯಾದ ಸನ್ಮಾನ್ಯ ಚಂದ್ರಕಾಂತ್ ಬೆಲ್ಲದವರನ್ನು ಈ ಸಂಭ್ರಮದ ಸಾನ್ನಿಧ್ಯ ವಹಿಸಿದ ಇನ್ನೋರ್ವ ಪೂಜ್ಯರಾದ ಶ್ರೀಮದ್ ಘನ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು, ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಈ ಸಂಭ್ರಮದ ಸಾನ್ನಿಧ್ಯ ವಹಿಸಿದಂತಹ ಇನ್ನೋರ್ವ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ಮುರುಘಾ ಮಠ, ಧಾರವಾಡ. ಪೂಜ್ಯರನ್ನ ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ಅಲ್ಲಮ ಅಧ್ಯಯನ ಲೋಕ ಪುಸ್ತಕ ಬಿಡುಗಡೆ ಮಾಡಲಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು, ಮಾನ್ಯ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಸಚಿವರು, ಭಾರತ ಸರ್ಕಾರ, ನವದೆಹಲಿ ಅವರನ್ನ ನಾನು ಹೃದಯಾಳದಿಂದ ಸಮಿತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಂಕರ್ ಹಲಗತ್ತಿಯವರು ಗೌರವಾನ್ವಿತರನ್ನ ಗೌರವಿಸಬೇಕು ಅಂತ. ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಂತಹ ಮಾನ್ಯ ಕಾರ್ಮಿಕ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳುವುದರ ಜೊತೆಗೆ ದೊಡ್ಡ ಹೊಳೆ ದಾಟಿದವರು, ಈ ಗ್ರಂಥವನ್ನು ಬಿಡುಗಡೆ ಮಾಡಲಿರುವಂಥವರು, ಗೌರವಾನ್ವಿತರನ್ನ ಗೌರವಾದರೊಂದಿಗೆ ಈ ಸಮಾರಂಭದ ಮುಖ್ಯ ಅತಿಥಿಗಳು ಬೆಲ್ಲದಚ್ಚು ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಲಿರುವಂತಹ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರನ್ನ ಗೌರವಾದರಗಳೊಂದಿಗೆ ಸ್ವಾಗತಿಸಿ ಅರ್ಪಿಸಲು ಸನ್ಮಾನ್ಯ ಶಾಸಕರಾದ ಅರವಿಂದ್ ಬೆಲ್ಲದ್ ಅವರನ್ನು ನಾನು ವಿನಂತಿಸುತ್ತೇನೆ. ಈ ಸಮಾರಂಭದಲ್ಲಿ ಶಾಸಕರಾದಂತಹ ಶ್ರೀನಿವಾಸ್ ಮಾನೆಯವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನ ನಾನು ಹೃದಯಾಳದಿಂದ ಸ್ವಾಗತಿಸುತ್ತೇನೆ. ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ಗುರು ಹಿರೇಮಠ ಅವರು ಆಗಮಿಸಿ ಅವರಿಗೆ ಫಲ ಪುಷ್ಪ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೋರ್ತೇನೆ. ಅಂತ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವೀರಣ್ಣ ವಡ್ಡಿನವರನ್ನ ನಾನು ಕೋರ್ತೇನೆ.
ನಗರದ ಶಾಸಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಅವರನ್ನ ನಾನು ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಸುಖನ್ ರಾಜ್ ಬಾಪ್ನಾ ಅವರು ಪುಷ್ಪ ನೀಡಿ ಗೌರವಿಸಬೇಕು. ಇವರವರಿಗೆ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಅರುಣ್ ಹನಮನಾಳ್ ಅವರು ಪುಷ್ಪ ನೀಡಿ ಗೌರವಿಸಬೇಕಂತ ಕೋರ್ತೇನೆ. ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಪೂಜ್ಯರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತರೆ, ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಸಹೃದಯರೇ, ತಮಗೆಲ್ಲ ಅನಂತ ಶರಣಾರ್ಥಿಗಳು. ಇಂದು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಶ್ರೀ ಚಂದ್ರಕಾಂತ್ ಬೆಲ್ಲದವರ ಅಭಿನಂದನಾ ಸಮಾರಂಭದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಅವರಿಗೀಗ ವಿಧಾನ ಪರಿಷತ್ ಸದಸ್ಯರು 86ರ ಸಂಭ್ರಮ. ಈ ಸಂಭ್ರಮದಲ್ಲಿ ಭಾಗವಹಿಸಿ ಈ ಸಮಾರಂಭ ಕುರಿತು ಕೆಲವು ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಶ್ರೀ ಚಂದ್ರಕಾಂತ್ ಬೆಲ್ಲದವರು ಈ ನಾಡು ಕಂಡ ಒಬ್ಬ ಸರಳ ಸಜ್ಜನಿಕೆಯ ವಿರಳ ವ್ಯಕ್ತಿ. ಅವರದು ಬಸವ ತತ್ವನಿಷ್ಠ ಸತ್ಯಶುದ್ಧ ಕಾಯಕ ದಾಸೋಹದ ಸಾತ್ವಿಕ ಶ್ರೀಮಂತ ಬದುಕು. ಗರಿಗರಿಯಾದ ಶುಭ್ರ ಬಿಳಿಯ ಧೋತರ, ಉದ್ದನೆಯ ನೇರು ಶರ್ಟು, ನಿಟಾದ ಗಾಂಧಿ ಟೋಪಿಗೆ, ಸ್ಥೂಲಕಾಯ, ಗಜಗಾಂಭೀರ್ಯದ ನಡಿಗೆ, ಮುಖದಲ್ಲಿ ಸದಾ ಮುಗುಳುನಗೆ, ಕಂಡ ಭಕ್ತರಿಗೆ ಕೈ. ಹೀಗಾಗಿ ಧಾರವಾಡದ ಸಾಂಸ್ಕೃತಿಕ ವಲಯದಲ್ಲಿ ಬೆಲ್ಲದವರು ಇಲ್ಲದ ಯಾವುದೇ ಕಾರ್ಯಕ್ರಮವನ್ನು ಕಲ್ಪಿಸಿಕೊಳ್ಳಲೇ ಸಾಧ್ಯವಿಲ್ಲ. ಬೆಲ್ಲದವರು ಅಪ್ಪಟ ಕಾಯಕ ಜೀವಿ. ಅವರದು ಶರಣರು ಅನುಸರಿಸಿದ ಸತ್ಯಶುದ್ಧ ಕಾಯಕ, ದಾಸೋಹ ತತ್ವ ಅವರ ಬದುಕಿನ ಅವಿಭಾಜ್ಯ ಅಂಗ. ಅವರು ಒಬ್ಬ ತತ್ವನಿಷ್ಠ ರಾಜಕಾರಣಿ. ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿ ಜನಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದ ಉತ್ಕಟ ಸಾಮಾಜಿಕ ಕಳಕಳಿಯ ವ್ಯಕ್ತಿ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಇದೇ ಸಂದರ್ಭದೊಳಗೆ ಇದೇ ಸಂದರ್ಭದೊಳಗ ಮತ್ತೊಂದು ಪುಸ್ತಕದ ಲೋಕಾರ್ಪಣೆ, ಅಲ್ಲಮ ಅಧ್ಯಯನ ಲೋಕ. ಈ ಪುಸ್ತಕವನ್ನ ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಲೋಕಾರ್ಪಣೆ ಮಾಡಬೇಕಾಗಿ ವಿನಂತಿ. ಅಲ್ಲಮ ಅಧ್ಯಯನ ಲೋಕ, ಇದರ ಗೌರವ ಸಂಪಾದಕರು ಡಾಕ್ಟರ್ ನಾ ಮೊಗಸಾಲೆ, ಸಂಪಾದಕರು ಡಾಕ್ಟರ್ ಜಿಎಂ ಹೆಗಡೆ. ವಚನ ಕ್ಷೇತ್ರದ ಬಹುದೊಡ್ಡ ಹೆಸರು ಅಲ್ಲಮ. ಅಲ್ಲಮನ ಆಧ್ಯಾತ್ಮದ ಆನಂದ ಉಣಬಡಿಸುವ ಗ್ರಂಥ ಅಲ್ಲಮ ಅಧ್ಯಯನ ಲೋಕ. ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ. ಇದೇ ಸಂದರ್ಭದೊಳಗ ಮತ್ತೊಂದು ಪುಸ್ತಕ, ಬಾಳಿನೊಳಗ ಬಂದ ಕಹಿಯನ್ನ ಅರಗಿಸಿಕೊಂಡು ಸಿಹಿಯನ್ನೇ ಹಂಚಿದ ಬೆಲ್ಲದರ ಬದುಕನ್ನ ತೆರೆದಿಡುವ ಆತ್ಮಚರಿತ್ರೆ ದೊಡ್ಡ ಹೊಳೆ ದಾಟಿದವರು. ಈ ಪುಸ್ತಕದ ಲೋಕಾರ್ಪಣೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಇಲಾಖೆಯ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶ್ರೀ ಸಂತೋಷ್ ಲಾಡ್ ಅವರಿಂದ. ದೊಡ್ಡ ಹೊಳೆ ದಾಟಿದವರು ಈ ಪುಸ್ತಕದ ನಿರೂಪಕರು ಶ್ರೀ ದಿವಾಕರ ಹೆಗಡೆ. ಗ್ರಂಥಾರ್ಪಣೆ ಮಾಡಿದ ಎಲ್ಲ ಮಾನ್ಯರಿಗೆ ಧನ್ಯವಾದಗಳು. ಬಂಧುಗಳೇ,
ಹುಬ್ಬಳ್ಳಿ ಧಾರವಾಡ ಅನ್ನೋ ಸಾಂಸ್ಕೃತಿಕ ನಗರದಿಂದ ಕಾರ್ಯ ಆರಂಭ ಆದರೂ ಅದನ್ನ ರಾಷ್ಟ್ರ ಮಟ್ಟದವರೆಗೆ ವಿಸ್ತರಿಸಿಕೊಂಡ ಅವಿರತ ಕಾರ್ಯದ ತಪಸ್ಸು. ಹೆಮ್ಮೆಯ ಹುಬ್ಬಳ್ಳಿಯ ಅವ ಆಗಿ ಹುಬ್ಬಳ್ಳಿ ಧಾರವಾಡಿಗರ ಆಹ್ಲಾದವನ್ನ ಹೆಚ್ಚು ಮಾಡಿರುವ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ ಜೋಶಿ ಅವರ ನುಡಿಗಳನ್ನೀಗ ಕೇಳೋಣ. ಸಿದ್ದರಾಮ ಮಹಾಸ್ವಾಮಿಗಳು, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು, ಪರಮಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ವಂದಿಸಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನಾಡಿನ ಮುಖ್ಯಮಂತ್ರಿಗಳು, ನನ್ನ ಹಿರಿಯ ಸ್ನೇಹಿತರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕಾರ್ಮಿಕ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರೇ, ಅತಿಥಿಗಳಾದಂಥ ನಾ ಮೊಗಸಾಲೆ ಅವರೇ, ಶಂಭು ಬಳಿಗಾರ್ ಅವರೇ, ಹಿರಿಯರಾದಂಥ ಖ್ಯಾತ ಸಾಹಿತಿಗಳು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗುರು ಚನ್ನಬಸಪ್ಪ ಅವರೇ, ಮಾತೋಶ್ರೀ ಶ್ರೀಮತಿ ಲೀಲಾವತಿ ಬೆಲ್ಲದವರೇ, ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಕ್ರಿಯಾಶೀಲ ಶಾಸಕರಾದಂಥ ಅರವಿಂದ್ ಬೆಲ್ಲದವರೇ, ರಂಜಾನ್ ದರ್ಗಾ ಅವರೇ, ಶಶಿಧರ್ ತೋಡ್ಕರ್ ಅವರೇ, ದಿವಾಕರ್ ಹೆಗಡೆ ಅವರೇ, ಚಂದ್ರು ಗಂಗೊಳ್ಳಿ ಅವರೇ, ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರೇ, ಪ್ರಸಾದ್ ಅಬ್ಬಯ್ಯನವರೇ, ಶ್ರೀನಿವಾಸ್ ಮಾನೆ ಅವರೇ, SV ಸಂಕನೂರ್ ಅವರೇ ಮತ್ತು ಮಹಾಪೌರಾದಂಥ ವೀಣಾ ಭರದ್ವಾಡ್ ಅವರೇ, ಎಲ್ಲ ಆಗಮಿಸಿರುವಂಥ ಧಾರವಾಡದ ಮತ್ತು ಹುಬ್ಬಳ್ಳಿಯ ನಾಗರಿಕ ಬಂಧು ಭಗಿನಿಯರೇ, ಸ್ನೇಹಿತರೆ, ಚಂದ್ರಕಾಂತ್ ಬೆಲ್ಲದವರ ಬಗ್ಗೆ ಈಗಾಗಲೇ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ನಡೆ ನುಡಿಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ರಾಜೂರವರು ನಮ್ಮೆಲ್ಲರಿಗೂ ವಿವರಿಸಿದ್ದಾರೆ. ಒಬ್ಬ ವ್ಯಕ್ತಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯ ಸಣ್ಣದಾದಂತಹ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ತನ್ನ ಕಾಯಕವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಅವರು ಒಬ್ಬ ಉದ್ಯಮಿಯಾಗಿ, ಒಬ್ಬ ಶಾಸಕರಾಗಿ ಮತ್ತು ಈ ಭಾಗದ ಒಬ್ಬ ಅತ್ಯಂತ ಕ್ರಿಯಾಶೀಲ ನಾಗರಿಕರಾಗಿ ಏನೊಂದು ಸಾಧನೆಯನ್ನು ಮಾಡಿದ್ದಾರೆ, ಅದು ಇವತ್ತಿನ ಎಲ್ಲ ಯುವಕರಿಗೂ, ಇವತ್ತಿನ ಜನರೇಷನ್ಗೂ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸರ್ಕಾರದ ಕೇಂದ್ರ ಇರಲಿ, ರಾಜ್ಯ ಇರಲಿ, ಅನೇಕ ಫೆಸಿಲಿಟೀಸ್ಗಳಿದ್ದಾವೆ, ಅನೇಕ ಯೋಜನೆಗಳಿದ್ದಾವೆ. ಉದ್ಯೋಗ ಮಾಡಬೇಕಂತಂದ್ರೆ ಲೋನ್ ಕೊಡ್ತಾರೆ. ಲೋನ್ ಕೊಡಲಿಲ್ಲ ಅಂದರೆ ಸರ್ಕಾರದಲ್ಲಿದ್ದವರು ನಾವು ಅವ್ರಿಗೆ ಯಾಕೆ ಲೋನ್ ಕೊಟ್ಟಿಲ್ಲ ಅಂತ ಬೈತೀವಿ. ಸೊ ಅದಕ್ಕಾಗಿ ಆದರೂ ಒಂದಿಷ್ಟು ಟಾರ್ಗೆಟ್ ಕೊಡಲಿಕ್ಕೆ ಲೋನ್ ಕೊಡ್ತಾರೆ. ಆದರೆ ಚಂದ್ರಕಾಂತ್ ಬೆಲ್ಲದವರ ಬಾಲ್ಯಕಾಲದಲ್ಲಿ ಅಥವಾ ಅವರ ಯೌವನದ ಕಾಲದಲ್ಲಿ, ತಾರುಣ್ಯದ ಕಾಲದಲ್ಲಿ ಜೀವನವನ್ನ ನಡೆಸಲಿಕ್ಕೆ, ನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಪಡಬಾರದ ಕಷ್ಟಪಟ್ಟು ಅನೇಕರಿಗೆ ಗೊತ್ತಿರಲಿಲ್ಲ. ಜಾತ್ರೆಯಲ್ಲಿ ಬಲೂನ್ ಅನ್ನ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಚಂದ್ರಕಾಂತ್ ಬೆಲ್ಲದ್. ಜಾತ್ರೆಯಲ್ಲಿ ಬಲೂನ್ ಮಾರ್ತಾ ಇದ್ದ. ಆದರೆ ಮನುಷ್ಯನಿಗೆ ಛಲ ಇದ್ರೆ, ಮಾಡಬೇಕು ಅಂತನ್ನುವಂಥ, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಇದ್ದರೆ, ಹಠ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ, ಶ್ರದ್ಧೆ ಇದ್ದರೆ ಮತ್ತು ಅದಕ್ಕೆ ಬೇಕಾದಂಥದ್ದನ್ನು ನಾನು ಬೆನ್ನು ಹತ್ತಿದ್ದೇನೆ, ಪರ್ಸುವೇಷನ್ ಅಂತ ಹೇಳ್ತಾರೆ. ಆ ಪರ್ಸುವೇಷನ್ ಇದ್ದರೆ ಆ ಮನುಷ್ಯ ಎತ್ತರಕ್ಕೆ ಬೆಳಿಬಹುದು ಅಂತ ಅನ್ನಲಿಕ್ಕೆ ಚಂದ್ರಕಾಂತ್ ಬೆಲ್ಲದವರು ಒಂದು ಉದಾಹರಣೆ. ಮತ್ತು ಅದೇ ಉದ್ಯೋಗವನ್ನ ಮಾಡ್ತಾ ಸುಮ್ಮನೆ ಕೊಡಲಿಲ್ಲ. ಮುಂದೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬಂದರು, ಶೋರೂಮ್ ತೆಗೆದ್ರು, ಶಾಸಕರಾದರು. ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಶಾಸಕರಾದರು. ಅನೇಕ ಸರ್ತಿ ಪಾರ್ಟಿಗಳದು, ನಮ್ಮ ಪಾರ್ಟಿ ಇರಲಿ, ಮತ್ತೊಂದು ಪಾರ್ಟಿ ಇರಲಿ, ಕಾಂಗ್ರೆಸ್ ಪಾರ್ಟಿ ಇರಲಿ, ಡಿಸಿಷನ್ ತೆಗೆದುಕೊಳ್ಳುವಂಥವ್ರು ಅನೇಕ ಸರ್ತಿ ತಪ್ತಾರೆ. ಯಾಕಂದ್ರೆ ನೋಬಡಿ ಈಸ್ ಪರ್ಫೆಕ್ಟ್, ಅಸೆಸ್ಮೆಂಟ್ ಆಗೋದಿಲ್ಲ, ಒತ್ತಡಗಳಿರ್ತವೆ. ಆ ಕಾಲದಲ್ಲಿ ಚಂದ್ರಕಾಂತ್ ಬೆಲ್ಲದವರಿಗೆ ಟಿಕೆಟ್ ಸಿಗಲಿಲ್ಲ. ಆದರೆ ಧಾರವಾಡದ ನಾಗರಿಕರು ತೀರ್ಮಾನ ಮಾಡಿದರು, ಇಲ್ಲ ಕಾಂತಣ್ಣವರ, ಬಹಳ ಜನ ಕಾಂತಣ್ಣವ್ರ ಅಂತಾರ, ಕಾಂತಣ್ಣವರ ನೀವು ಚುನಾವಣೆಗೆ ನಿಲ್ಲ, ನಾವು ನೋಡ್ಕೊಳ್ತೀವಿ ಅಂತ. ಕೈಯಲ್ಲಿ ದುಡ್ಡಿಲ್ಲ ಮತ್ತು ಒಂದ್ಸರ್ತೇನೂ MLA ಆಗಿಲ್ಲ, ನಿಲ್ಲು ಅಂತ ಹೇಳಿದ ನಂತರ
ಕಾಂತಣ್ಣವರು ತಯಾರಾದರು. ಜನ ಅವರನ್ನು ಒಯ್ದು ಶಾಸಕ ಸ್ಥಾನದಲ್ಲಿ ಕೂಡಿಸಿದ್ರು. ಯಾವ ಮನುಷ್ಯನಲ್ಲಿ ದುಡ್ಡಿರಲಿಲ್ಲ, ರಾಜಕೀಯ ಬೆಂಬಲ ಇರಲಿಲ್ಲ, ರಾಜಕೀಯ ಮನೆತನ ಇರಲಿಲ್ಲ. ಅದಕ್ಕೆ ಕಾರಣ ಅವರ ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತು ಸಮಾಜಕ್ಕೇನಾದರೂ ಮಾಡಬೇಕನ್ನುವಂಥ ತುಡಿತ. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಅವರು ನಾಟಕದಲ್ಲಿಯೂ ಪಾಠ ಮಾಡ್ತಾ ಇದ್ರು. ಅವರು ಬಹಳ ಒಳ್ಳೆಯ ಒಬ್ಬ ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದರು. ಅದರಲ್ಲೂ ಹೆಣ್ಣು ಪಾತ್ರವನ್ನು ಸಿದ್ದರಾಮಯ್ಯನವರೇ ಬಹಳ ಒಳ್ಳೆಯ ಹೆಣ್ಣು ಪಾತ್ರವನ್ನು ಮಾಡ್ತಾ ಇದ್ರು. ಇವರು ಹೆಣ್ಣು ಪಾತ್ರವನ್ನು ಹಾಕಿದ್ರೆ ಗುರುತಿಸೋದು ಕಷ್ಟ ಆಗ್ತಿತ್ತು. ಆ ರೀತಿಯಾದಂತಹ ಹೆಣ್ಣು ಪಾತ್ರವನ್ನ ಹಾಕಿ ಅವರು ನಾಟಕದಲ್ಲಿ ಪ್ರೇಕ್ಷಕರ ಜನಮನವನ್ನ ಗೆದ್ದಂಥವರು. ಹಾಕಿದ ಶ್ರೀಮತಿ ಲೀಲಾವತಿ ಚಂದ್ರಕಾಂತ ಬೆಲ್ಲರ್. ಚೆಂಬೆಳಕಿನ ಕವಿ ಹೇಳಿದಂಗ ಬಸವ ಕಾಯಕ ನಿಷ್ಠೆ ಮೆಟ್ಟಿಲಾಗಿವೆ ನಿಮಗೆ 100 ಹೆಜ್ಜೆಯ ನೂರಿ ಸರ್ವೋದಯದ ಗುರಿಗೆ. ಅಂತಹ 100 ಹೆಜ್ಜೆಗಳಿಗೆ ಮುನ್ನುಡಿಯಾಗಿ ಇವತ್ತ 85ರ ಸಂಭ್ರಮದ ಹೆಜ್ಜೆ. ಇಷ್ಟು ಚಪ್ಪಾಳೆಗಳು ಸಾಕಾಗಲಿಲ್ಲ. ಜೋರಾದ ಚಪ್ಪಾಳೆಗಳ ಮೂಲಕ 86ರ ತರುಣ ಶ್ರೀ ಚಂದ್ರಕಾಂತ ಗುರಪ್ಪ ಬೆಲ್ಲದವರಿಗೆ ನಮ್ಮೆಲ್ಲರ ಹಾರ್ದಿಕ ಅಭಿನಂದನೆಗಳು. ಇನ್ನಷ್ಟು ಚಪ್ಪಾಳೆಗಳು ಒಡಮೂಡಿ ಬರಲಿ. ಅದೇ ಹೊತ್ತಿಗೆ ಅವರ ಜೊತೆಗೆ ಊರುಗೋಲಾಗಿ ನಿಂತವರು ಶ್ರೀಮತಿ ಲೀಲಾವತಿ ಚಂದ್ರಕಾಂತ ಬೆಲ್ಲದ್. ಅವರಿಗೂ ಕೂಡ ಅಷ್ಟೇ ಪ್ರೀತಿಯ ಆದರದ ಅಭಿನಂದನೆಗಳು ಈ ಸಂದರ್ಭದೊಳಗ ಜೋರಾದ ಚಪ್ಪಾಳೆಗಳ ಮೂಲಕ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಅಂತ ಆಗಿನ ಕಾಲದೊಳಗೆ ಹೇಳ್ತಿದ್ರು. ಆದ್ರೆ ಒಬ್ಬ ವ್ಯಕ್ತಿಯ ಯಶಸ್ಸಿನ ಜೊತೆಗೆ ಇದ್ದಂತಹ ಧರ್ಮ. ಧನ್ಯವಾದಗಳನ್ನು ಅರ್ಪಿಸ್ತಾ ಬಂಧುಗಳೇ, ಅಪ್ಪ ಬಯಸಿದ್ದು ವೀರ ಕಾಣಿಸಿ ಕುಣಿತ. ಆದ್ರೆ ಇವರಿಗೆ ರಾಜಕೀಯದ ಸೆಳೆತ. ರಾಜಕೀಯದೊಳಗ ತಮ್ಮ ಖಡಕ್ ನಡೆನುಡಿಯಿಂದ, ಸಮಾಜ ಪರ ಕಾಳಜಿಯಿಂದ, ಸಮಾಜವಾದಿ ಚಿಂತನೆಯಿಂದ ಅಪರೂಪದ ನಾಯಕರೊಳಗ ಒಬ್ಬರು ಎನಿಸಿದವರು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ. ನಾವೆಲ್ಲರೂ ಈಗ ಜೋರಾದ ಚಪ್ಪಾಳೆಗಳಿಂದ ಬರಮಾಡಿಕೊಳ್ಳೋಣ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನುಡಿಗಳಿಗಾಗಿ. ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಈ ಸಮಾರಂಭದ ಕೇಂದ್ರ ಬಿಂದು ಅಭಿನಂದನೆಯನ್ನ ಸ್ವೀಕಾರ ಮಾಡಿದಂಥ ಹಿರಿಯರು ಆದಂಥ ಮಾನ್ಯ ಚಂದ್ರಕಾಂತ್ ಬೆಲ್ಲದವರ, ಶ್ರೀಮತಿ ಲೀಲಾವತಿ ಬೆಲ್ಲದವರ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ಸಚಿವರು ಆದಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರೇ, ಸಚಿವರು, ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಸಂತೋಷ್ ಲಾಡ್ ಅವರೇ, ಶಾಸಕರಾದಂಥ ಶ್ರೀನಿವಾಸ್ ಮಾನಿ ಅವರೇ, ಪ್ರಸಾದ್ ಅಬ್ಬಯ್ಯ ಅವರೇ, ಅರವಿಂದ್ ಬೆಲ್ಲದ್ ಅವರೇ, ಶ್ರೀ ತೆಂಗಿನಕಾಯಿ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಎಸ್ ಬಿ ಸಂಕನೂರ್ ಅವರೇ,
ಹಿರಿಯ ಸಾಹಿತಿಗಳಾದಂಥ ಗೋರು ಚನ್ನಬಸಪ್ಪನವರೇ, ನಾ ಮೊಗಸಾಲೆ ಸಾಹಿತಿಯವರೇ, ಮೊಗಸಾಲೆ ಅವರೇ, ಮನೆ ರಂಜಾನ್ ದರ್ಗಾ ಅವರೇ, ಈ ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ವೀರಣ್ಣ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಚಂದ್ರಕಾಂತ್ ಬೆಲ್ಲದವರ ಅಭಿನಂದನಾ ಸಮಿತಿಯ ಎಲ್ಲ ಸದಸ್ಯರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಚಂದ್ರಕಾಂತ್ ಬೆಲ್ಲದವರ ಎಲ್ಲ ಕುಟುಂಬ ವರ್ಗದವರೇ, ಅವರ ಅಭಿಮಾನಿಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಚಂದ್ರಕಾಂತ್ ಬೆಲ್ಲದವರು ತಮ್ಮ 85 ವರ್ಷಗಳನ್ನು ಪೂರೈಸಿ 86ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಹಪಾಠಿಗಳು ಮತ್ತು ಅವರ ಅಭಿಮಾನಿಗಳು ಅವ್ರನ್ನ ಅಭಿನಂದಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಲ್ಲದ ಚೂ ಎಂಬ ಅಭಿನಂದನಾ ಗ್ರಂಥ ಮತ್ತು ಅವರ ಆತ್ಮಕಥನ ಕೂಡ ಲೋಕಾರ್ಪಣೆಯಾಗಿದೆ. ನನಗೆ ಅರವಿಂದ್ ಬೆಲ್ಲದವರು ಅವರ ಅಭಿನಂದನಾ ಗ್ರಂಥದ ಕಾಪಿಯನ್ನು ಕೊಟ್ಟಿಲ್ಲ. ನನಗೆ ಚಂದ್ರಕಾಂತ್ ಬೆಲ್ಲದವರ ಅಭಿನಂದನಾ ಸಭೆ ಇದೆ, ನೀವು ಬಂದು ಅವರಿಗೆ ಶುಭವನ್ನು ಕೋರಬೇಕು ಅಂತೇಳಿ ನನಗೆ ಅರವಿಂದ್ ಬೆಲ್ಲದವರು ಆಹ್ವಾನ ಮಾಡಿದರು. ನಾನು ಬೇರೆ ಪಾರ್ಟಿನಲ್ಲಿದ್ದರೂ ಕೂಡ ಅರವಿಂದ್ ಬೆಲ್ಲದವ್ರ ಬಗ್ಗೆ ಅಪಾರವಾದಂಥ ಚಂದ್ರಕಾಂತ್ ಬೆಲ್ಲದವರ ಬಗ್ಗೆ ಅಪಾರವಾದಂಥ ಪ್ರೀತಿ, ಆ ಸಂಬಂಧ, ಆ ಕಾರಣದಿಂದ ನಾನು ಬರ್ತೇನೆ ಅಂತ ಹೇಳಿದೆ. ನಿನ್ನೆನೂ ಕೂಡ ಅರವಿಂದ್ ಬೆಲ್ಲದವರು ಕರೆದರು ನನಗೆ, ನೀವು ಬರಬೇಕು ಅಂತ. ನಾನು ಹೇಳಿದೆ, ಇಲ್ಲ ಚಂದ್ರಕಾಂತ್ ಬೆಲ್ಲದವರ ಸಭೆಗೆ ಬಂದೇ ಬರ್ತೀನಿ, ನಿನ್ನ ಸಭೆ ಆದರೂ ಬರ್ತಿರ್ಲಿಲ್ಲ ನಾನು ಅಂತ ಹೇಳಿದೆ. ಇಲ್ಲ ಔಷಧಲ್ಲೇ ನನಗೆ ಚಂದ್ರಕಾಂತ್ ಬೆಲ್ಲದವರ ಪರಿಚಯ ಆದದ್ದು, ನಾವಿಬ್ರು ಗೋಕಾಕ್ ಚಳವಳಿನಲ್ಲಿ ಇದ್ದವು. ಆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಾನು ಧಾರವಾಡಕ್ಕೆ ಬಂದಿದ್ದೆ. ಆಗ ಚಂದ್ರಕಾಂತ್ ಬೆಲ್ಲದವರು ಕೂಡ ತಮ್ಮನ್ನ ಗೋಕಾಕ್ ಚಳವಳಿನಲ್ಲಿ ತೊಡಗಿಸಿಕೊಂಡಿದ್ದರು. ಆ ಮೂಲಕ ನನಗೂ ಅವ್ರಿಗೂ ಪರಿಚಯ ಆಗಿ ಅವತ್ತಿನಿಂದ ಒಂದು ರೀತಿ ಮನುಷ್ಯ ಸಂಬಂಧ ಬೆಳೀತು. ಯಾಕಂದ್ರೆ ಅವರು ಕೂಡ
ಅಪಾರವಾಗಿ ಬಸವಣ್ಣವರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು. ನಾನು ಕೂಡ ಬಸವ ಅನುಯಾಯಿ. ಬಸವಣ್ಣವರ ವಿಚಾರಗಳಿದ್ದಾವಲ್ಲ, ಆ ವಿಚಾರಗಳ ಬಗ್ಗೆ ಅಪಾರವಾದಂಥ ನಂಬಿಕೆ, ವಿಶ್ವಾಸ ಮತ್ತೆ ಅವುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯತ್ವ ಇರಬೇಕು. ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಭಾಷೆಯವರಾಗಿರಲಿ, ಯಾವುದೇ ಸಂಸ್ಕೃತಿ ಇರಲಿ, ಮನುಷ್ಯ ಸಂಬಂಧ ಇರಬೇಕು, ಸ್ನೇಹ ಸಂಬಂಧ ಇರಬೇಕು, ಪರಸ್ಪರ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೋಬೇಕು. ಬಹುಶಃ ಚಂದ್ರಕಾಂತ ಬೆಲ್ಲದವರು ಆ ಒಂದು ಸಂಸ್ಕೃತಿಯನ್ನು ಮೊದಲಿಂದ ಕೂಡ ಬೆಳೆಸ್ಕೊಂಡಿದ್ದಾರೆ. ಅವರು MLA ಆದಾಗ ನನಗಿಂತ ದೊಡ್ಡವರು, ಅವರು ವಯಸ್ಸಿನಲ್ಲಿ ಕೂಡ ದೊಡ್ಡವರು. ಆದರೆ ನನ್ನ ಬಗ್ಗೆ ಅಪಾರವಾದಂಥ ಗೌರವವನ್ನು ತೋರಿಸ್ತಾ ಇದ್ದಾರೆ, ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ಕಂಡಾಗ ಆರಾಮಾಗಿದ್ದೀರಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ, ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತಾ ಇದ್ದಾವ, ಈ ರೀತಿಯಾದಂಥ ಭಾವನೆಗಳನ್ನು ವ್ಯಕ್ತ ಮಾಡ್ತಕ್ಕಂಥ ಮನುಷ್ಯ ಅವರು. ಅವರು ಯಾರನ್ನು ಕೂಡ ದ್ವೇಷಿಸ್ತಿರ್ಲಿಲ್ಲ, ದ್ವೇಷಿಸಬಾರದು. ಯಾವುದೇ ಜಾತಿಯವರಾದರೂ ಕೂಡ, ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ ದ್ವೇಷಿಸಬಾರದು, ಪ್ರೀತಿಸಬೇಕು. ಅವರಲ್ಲಿ ಇದ್ದಂತ ಅದು ಒಂದು ದೊಡ್ಡ ಗುಣ ಅಂತಕ್ಕಂಥದ್ದನ್ನು ನಾನು ಗುರುತಿಸಿದ್ದೆ. ಅವರು ಪಕ್ಷೇತರರಾಗಿ ಗೆದ್ದು ಬಂದಿದ್ದರು. ಆದರೆ ನಮ್ಮ ಜೊತೆಯಲ್ಲಿ ಬಹಳ ನಿಕಟವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದೆ. ನಾನು ಧಾರವಾಡದಲ್ಲಿ ಭೇಟಿಯಾಗಿ ಗೋಕಾಕ್ ಚಳವಳಿನಲ್ಲಿ ಭೇಟಿಯಾಗಿದ್ದರು. ಆ ಭೇಟಿಯಾದದನ್ನೇ ದೊಡ್ಡ ಸಂಬಂಧವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿದಂಥವರು ಚಂದ್ರಕಾಂತ್ ಬೆಲ್ಲದವರು. ಜೊತೆಗೆ ರಾಮಕೃಷ್ಣ ಹೆಗ್ಡೆಯವರ ನಾಯಕತ್ವವನ್ನು ಒಪ್ಕೊಂಡಿದ್ದಂಥವ್ರು. ರಾಮಕೃಷ್ಣ ಹೆಗ್ಡೆಯವರು ಕೂಡ ಇವ್ರ ಕಂಡ್ರೆ ಬಹಳ ಪ್ರೀತಿ, ಬಹಳ ಅಭಿಮಾನ. ಒಬ್ಬ ಅಪರೂಪದ ರಾಜಕಾರಣಿಯಾಗಿದೆ. ಯಾರಿಗೂ ಕೂಡ ಇವ್ರ ಮಾತುಗಳಿದಾವಲ್ಲ, ಇನ್ನೊಬ್ಬರಿಗೆ ಮನಸ್ಸನ್ನ ನೋವು ಮಾಡ್ತಕ್ಕಂಥ ಮಾತುಗಳನ್ನು ಯಾವತ್ತೂ ಕೂಡ ಆಡಬಾರದು. ಅದು ಬಹಳ ಮುಖ್ಯ. ನಾವು ಯಾವುದೇ ತತ್ವ ಸಿದ್ಧಾಂತಗಳನ್ನು ನಂಬಿರು, ಆದರೆ ಮನುಷ್ಯತ್ವ ಬಂದಾಗ ಮನುಷ್ಯರಾಗಿರ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಒಳ್ಳೆಯ ಗುಣ. ಅದು ಮನುಷ್ಯನ ಗುಣ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಮನುಷ್ಯನ ಆ ಗುಣ ಇದ್ರೆ ಸಮಾಜ ಪ್ರೀತಿಸ್ತದೆ, ಸಮಾಜದ ಬಗ್ಗೆ ಕಾಳಜಿಯನ್ನು ಬೆಳೆಸ್ಕೊಳ್ತದೆ. ಆ ಸಾಮಾಜಿಕ ಕಳಕಳಿ ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಇವರನ್ನ ಆಡು ಮುಟ್ಟದ ಸೊಪ್ಪಿಲ್ಲ ಅದಕ್ಕೆ ಹೋಲಿಕೆ ಮಾಡಬಹುದು. ಆಡು ಮುಟ್ಟದ ಸೊಪ್ಪಿಲ್ಲ. ಆಡು ಎಲ್ಲ ಸೊಪ್ಪುಗಳನ್ನು ತಿಂತದೆ,
ಎಲ್ಲ ಸೊಪ್ಪುಗಳು ರುಚಿ ನೋಡ್ತದೆ. ಹಾಗೆ ಇವರು ಎಲ್ಲರ ಜೊತೆಲೂ ಚೆನ್ನಾಗಿರ್ತಾರೆ. ಅದು ಎಲ್ರಿಗೂ ಬರಲ್ಲ. ಕೆಲವ್ರ ಜೊತೆಲಿ ಸ್ನೇಹ ಇರ್ತದೆ, ಕೆಲವ್ರನ್ನ ದ್ವೇಷಿಸ್ತಾರೆ. ಆದ್ರೆ ಇವರು ವೈರಿಗಳನ್ನೂ ಕೂಡ ಪ್ರೀತಿಸ್ತಕ್ಕಂಥ ಗುಣ ಬೆಳೆಸ್ಕೊಂಡಿರ್ತಕ್ಕಂಥ. ಯಾರು ವೈರಿಗಳಲ್ಲಿ ಹೇಳಿದ್ರಲ್ಲ, ಜೋಶಿ ಅವರು ಹೇಳಿದ್ರಲ್ಲ, ಮಸಿ ಬೆಳೆದ್ರೆ ಬಿಡಪ್ಪ ಬೆಳಕತ್ತಾರೆ ಅವರು ಸರೋಯ್ತದೆ ಆಮೇಲೆ ಅಂತ. ಆ ಗುಣ ಎಲ್ರಿಗೂ ಬರಲ್ಲ. ನಾವು ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಎಲ್ಲರೂ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಎಲ್ಲರೂ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಜೊತೆನಲ್ಲಿ ಸೇರ್ಕೊಂಡು ಅದರ ಪ್ರಭಾವದಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವೆಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಆದರೆ ವಿಶ್ವಮಾನವ ಆಗ್ತಕ್ಕಂಥ ದಾರಿ ಇದೆಯಲ್ಲ, ಆ ದಾರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ಚಂದ್ರಕಾಂತ್ ಬೆಲ್ಲದವರು ಅವರ ಜೀವನದ ಉದ್ದಕ್ಕೂ ಕೂಡ ಮಾಡಿದ್ದಾರೆ. ಆಕಸ್ಮಿಕ ಸಾವು ನಿಶ್ಚಿತ, ಆ ಮಧ್ಯೆ ಇದೆಯಲ್ಲ ಅದನ್ನು ಸಾರ್ಥಕಪಡಿಸ್ಕೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಬಹಳ ಜನರು ಈ ದೇಶದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥವ್ರು, ಸಾಮಾಜಿಕವಾಗಿ ಕೆಲಸ ಮಾಡಿದಂಥವ್ರು, ಧಾರ್ಮಿಕವಾಗಿ ಕೆಲಸ ಮಾಡಿದಂಥವ್ರು, ಸಮಾಜದ ಬದಲಾವಣೆಗೆ ಕೆಲಸ ಮಾಡಿದಂಥವ್ರು, ಅವರು ಹೆಚ್ಚು ವರ್ಷಗಳ ಬಾಲ್ಯ ಇರ್ತಕ್ಕಂಥದ್ದು ಬಹಳ ಕಡಿಮೆ. ಅಂತ ವ್ಯಕ್ತಿಗಳು ಬಹಳ ಕಡಿಮೆ ಇರ್ತಕ್ಕಂಥ. ಇನುವೇ ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ನೀವು ಆರೋಗ್ಯವಂತರಾಗಿ ಬಾಳಿ ಸಮಾಜಮುಖಿಯಾಗಿ ಬಾಳ್ತಾ ಇದ್ದೀರಿ, ಮುಂದೇನೂ ಕೂಡ ಬಾಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ನಿಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳಿ. 86 ವರ್ಷಗಳನ್ನ ಸಾರ್ಥಕ ಜೀವನ ಮಾಡಿದ್ದೀರಿ. ನಿಮ್ಮ ಸಾಧನೆ ಏನೇನು ಮಾಡಿದ್ದೀರಿ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಏನೇನು ಗಳಿಸಿದ್ದೀರಿ, ನಿಮ್ಮ ಶ್ರೀಮಂತರು ಕೂಡ ಅದರಲ್ಲಿ ನಿಂತುಕೊಂಡಿದ್ದಾರೆ. ಎಲ್ಲ ಪ್ರತಿಯೊಬ್ಬ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಮನುಷ್ಯನ ಹಿಂದೆ ಒಬ್ಬ ಹೆಣ್ಣು ಇರ್ತಾರೆ. ಅಂತ ಕೆಲಸವನ್ನು ಶ್ರೀಮತಿ ಲೀಲಾವತಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಅಸೆಂಬ್ಲಿ ಮುಗಿದ ಮೇಲೆ ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಈ ಕೆಲಸಕ್ಕೋಸ್ಕರನೇ ಬಂದೆ. ಬೆಲ್ಲದವರಿಗೆ ಅಭಿನಂದನೆ ಹೇಳಬೇಕು, ನನ್ನ ಸುಖವನ್ನು ಕೋರಬೇಕು ಅಂತೇಳಿ ಬಂದಿದ್ದೀನಿ. ನಿಮಗೆ ಶುಭವಾಗಲಿ, ಎಲ್ಲ ದಂಪತಿಗಳಿಗೆ, ಲೀಲಾವತಿಯವರಿಗೆ ಶುಭವಾಗಲಿ, ನಿಮ್ಮ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ನೀವು 125 ಗಾಂಧೀಜಿಯವರು ಹೇಳದಂತೆ 125 ವರ್ಷ ಬಾಳಿ ಅಂತ ಹೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.